मुख्यमंत्री रो रहा है। ಮುಖ್ಯಮಂತ್ರಿಗೆ ಗುರಿಯಿಟ್ಟ ಮೋದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಕರ್ನಾಟಕದಲ್ಲಿ ಕಣ್ಣೀರು ಸುರಿಸುವ ದುರ್ಬಲ ಮುಖ್ಯಮಂತ್ರಿ. ನಾಯಕರ ನಾಟಕದಲ್ಲಿದೆ ಭಾವನೆ, ಸೇಡು, ಸಂಚಿನ ಆಟ. ಯಾವುದು ಬಲಿಷ್ಠ ಸರ್ಕಾರ, ಯಾವುದು ದುರ್ಬಲ ಸರ್ಕಾರ? ಇದೇ ಹೊತ್ತಿನ ವಿಶೇಷ. ಮುಖ್ಯಮಂತ್ರಿಗೆ ಗುರಿಯಿಟ್ಟ ಮೋದಿ. ಕರ್ನಾಟಕದಲ್ಲಿ ಮೊದಲನೇ ಹಂತದ ಮತದಾನ ಮುಗಿದಿದೆ. 14 ಜಿಲ್ಲೆಗಳ ಅಭ್ಯರ್ಥಿಗಳ ಹಣೆಬರಹ ಮತಯಂತ್ರದಲ್ಲಿ ಭದ್ರವಾಗಿದೆ. ಒಂದ್ ಕಡೆ ಮತದಾರ ಅಭ್ಯರ್ಥಿಗಳ ಹಣೆಬರಹ ಬರೆಯುತ್ತಿರುವಾಗಲೇ ಪ್ರಧಾನಿ ಮೋದಿ ಸಿಎಂ ಕುಮಾರಸ್ವಾಮಿಗೆ ಗುರಿ ಇಟ್ಟಿದ್ದಾರೆ. ನಾಡಿನ ದೊರೆಯ ವಿರುದ್ಧ ಗುಡುಗಿದ್ದಾರೆ. ನಾನು ಮುಖ್ಯಮಂತ್ರಿ ಆದಂತ ದಿನದಿಂದ ಒಂದು ದಿನ ನೆಮ್ಮದಿಯಿಂದ ಆಡಳಿತ ನಡೆಸಲಿಕ್ಕೆ ಬಿಡಲಿಲ್ಲ. मजबूर मुख्यमंत्री रो रहा है। ನಾನು ಪ್ರತಿದಿನ ಕಣ್ಣೀರು ಹಾಕವನೆ, ಸುಮ್ಮನೆ ಬರಲ್ಲ ಕಣ್ಣಲ್ಲಿ ನೀರು. मजबूर मुख्यमंत्री रो रहा है। ದುರ್ಬಲ ಮುಖ್ಯಮಂತ್ರಿ ಅಳುತ್ತಿದ್ದಾರೆ. ಇದು ಸಿಎಂ ಕುಮಾರಸ್ವಾಮಿ ಕಣ್ಣೀರಿನ ಬಗ್ಗೆ ಪ್ರಧಾನಿ ಮೋದಿ ಬಣ್ಣನೆ. ಕುಮಾರಸ್ವಾಮಿ ಕಣ್ಣೀರ ಧಾರೆಯ ವಿರುದ್ಧ ವ್ಯಂಗ್ಯದ ಅಸ್ತ್ರ ಬಿಟ್ಟಿದ್ದಾರೆ. मजबूर मुख्यमंत्री रो रहा है। ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೆದಿದ್ರೆ ಅತ್ತ ಮೋದಿ ಉತ್ತರ ಕರ್ನಾಟಕದಲ್ಲಿ ಮತಬೇಟೆ ನಡೆಸಿದ್ರು. ಬಾಗಲಕೋಟೆ ಮತ್ತು ಚಿಕ್ಕೋಡಿಯಲ್ಲಿ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ಮೋದಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಗುರಿ ಇಟ್ಟಿದ್ದಾರೆ. ಸಿಎಂ ಕುಮಾರಸ್ವಾಮಿಯ ಕಣ್ಣೀರಿಗೆ ಗುರಿ ಇಟ್ಟಿದ್ದಾರೆ. मजबूर मुख्यमंत्री रो रहा है। ಪ್ರಧಾನಿ ಮೋದಿ ಕುಮಾರಸ್ವಾಮಿಗೆ ದುರ್ಬಲ ಮುಖ್ಯಮಂತ್ರಿ ಅನ್ನೋ ಪಟ್ಟ ಕಟ್ಟಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಮೋದಿ ಕಣ್ಣೀರಿನ ಅಸ್ತ್ರ ಪ್ರಯೋಗಿಸೋಕೆ ಕಾರಣ ಈ ಒಂದು ಘಟನೆ. ನಾನು ಮುಖ್ಯಮಂತ್ರಿ ಆದಂತ ದಿನದಿಂದ ನೆಮ್ಮದಿಯಿಂದ ನಾನು ಆಡಳಿತ ನಡೆಸಲಿಕ್ಕೆ ಬಿಟ್ಟಿಲ್ಲ. ನನಗೆ ಒಂದು ದಿನ ನೆಮ್ಮದಿಯಿಂದ ಆಡಳಿತ ನಡೆಸಲಿಕ್ಕೆ ಬಿಡಲಿಲ್ಲ. ಮುಖ್ಯಮಂತ್ರಿ ಆದ ದಿನದಿಂದ ನೆಮ್ಮದಿಯಾಗಿ ಆಡಳಿತ ನಡೆಸೋಕ್ ಬಿಟ್ಟಿಲ್ಲ ಹೀಗಂತ ಹೇಳ್ಕೊಂಡು ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ರು. ಕಳೆದ ಸೋಮವಾರ ಮಂಡ್ಯದ ಕೆಆರ್ಪೇಟೆಯಲ್ಲಿ ನಡೆದ ಜೆಡಿಎಸ್ ಕಾಂಗ್ರೆಸ್ ಜಂಟಿ ಸಮಾವೇಶದಲ್ಲಿ ಕುಮಾರಸ್ವಾಮಿ ಕಣ್ಣೀರ ಕೋಡಿ ಹರಿಸಿದ್ರು. ಕಣ್ಣೀರು ಹಾಕ್ತಲೇ ಮಗ ನಿಖಿಲ್ ಕುಮಾರಸ್ವಾಮಿ ಪರ ಮತಯಾಚಿಸಿದ್ರು. ಪ್ರತಿಷ್ಠೆಯ ಕಣದಲ್ಲಿ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ದನ್ನೇ ಪ್ರಧಾನಿ ಮೋದಿ ಕುಟುಕಿದ್ದಾರೆ. ದುರ್ಬಲ ಮುಖ್ಯಮಂತ್ರಿ ಅಳುತ್ತಿದ್ದಾರೆ ಅಂತ ಛೇಡಿಸಿದ್ದಾರೆ. ಕಾಂಗ್ರೆಸ್ಗೆ ಇಂಥ ದುರ್ಬಲ ಮುಖ್ಯಮಂತ್ರಿಯೇ ಬೇಕು ಅಂತ ದೋಸ್ತಿ ಪಕ್ಷಗಳಿಗೆ ಚಾಟಿ ಬೀಸಿದ್ದಾರೆ. किसान की कर्ज माफी का क्या हुआ? सिंचाई की योजनाओं का क्या हुआ? सूखा राहत का क्या हुआ? गन्ना किसानों की तो चिंता करने की फुर्सत ही यहां की सरकार को नहीं है। साथियों, कांग्रेस को ऐसी ही मजबूर सरकार पसंद आती है। ऐसे ही मजबूर मुख्यमंत्री और उनको पसंद आते हैं और उनको प्रधानमंत्री भी ऐसा ही मजबूर बिठाना है। मजबूर मुख्यमंत्री रो रहा है। ಕುಮಾರಸ್ವಾಮಿ ದುರ್ಬಲ ಸಿಎಂ. ಕಾಂಗ್ರೆಸ್ಗೆ ದುರ್ಬಲ ಸಿಎಂఏ ಬೇಕಾ? ಕಾಂಗ್ರೆಸ್ನಿಂದಲೇ ಕುಮಾರಸ್ವಾಮಿ ದುರ್ಬಲ ಸಿಎಂ ಆದ್ರ ಅಥವಾ ಕುಮಾರಸ್ವಾಮಿಯೇ ದುರ್ಬಲನ? ಪ್ರಧಾನಿ ಮೋದಿಯ ದುರ್ಬಲ ಮುಖ್ಯಮಂತ್ರಿ ಅಸ್ತ್ರ ಇಷ್ಟೆಲ್ಲಾ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ಪ್ರಶ್ನೆಗಳ ಮೂಲ ಕುಮಾರಸ್ವಾಮಿ ಕಣ್ಣೀರು. ಆದ್ರೆ ಕುಮಾರಸ್ವಾಮಿ ತಾವು ಪದೇ ಪದೇ ಕಣ್ಣೀರು ಹಾಕೋದು ಯಾಕೆ ಅನ್ನೋದಕ್ಕೆ ಉತ್ತರವನ್ನು ನೀಡಿದ್ದಾರೆ. ಆ ಉತ್ತರವನ್ನೊಮ್ಮೆ ನೋಡ್ಬಿಡಿ. ಸುಮ್ಮನೆ ಬರಲ್ಲ ಕಣ್ಣಲ್ಲಿ ನೀರು. ನಾವು ಮೊದಲಿಂದ ಭಾವನಾತ್ಮಕವಾದಂಥ ಒಂದು ನಡವಳಿಕೆಯಲ್ಲಿ ಏನು ಬಂದಿದ್ದೀವಿ. ಜನಗಳ ಕಷ್ಟ ನೋಡಿದಾಗ ನಮ್ಮ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಸಹಜ. ಅದು ಎಲ್ಲರೂ ತರಲಿಕ್ಕಾಗೋದಿಲ್ಲ ಕಣ್ಣಲ್ಲಿ ನೀರು ಹಾಕಲಿಕ್ಕೆ. ಕೇಳಿದ್ರಲ್ಲ, ಕೆಆರ್ಪೇಟೆಯಲ್ಲಿ ಕಣ್ಣೀರು ಹಾಕಿದ್ದಕ್ಕೆ ಕುಮಾರಸ್ವಾಮಿ ಕೊಟ್ಟ ಸ್ಪಷ್ಟನೆ ಇದು.
ಜನರ ಕಷ್ಟ ನೋಡಿದ್ರೆ ಕಣ್ಣೀರು ಬರೋದು ಸಹಜ ಅಂದಿದ್ರು. ಅಷ್ಟೇ ಅಲ್ಲ, ಎಲ್ರಿಗೂ ಕಣ್ಣೀರು ಬರೋದಿಲ್ಲ ಅಂತ ಟೀಕಾಕಾರರಿಗೆ ತಿರುಗೇಟನ್ನ ನೀಡಿದ್ರು. ಇದೀಗ ಮೋದಿ ಅಳುತ್ತಿರುವ ಕುಮಾರಸ್ವಾಮಿ ದುರ್ಬಲ ಸಿಎಂ ಅಂತ ಬಣ್ಣಿಸಿದ್ದಾರೆ. मजबूर मुख्यमंत्री रो रहा है. ಕುಮಾರಸ್ವಾಮಿ ಕಣ್ಣೀರು ಹಾಕ್ತಿರೋದು ಇದೇ ಮೊದಲೇನಲ್ಲ. ಕುಮಾರಸ್ವಾಮಿ ಮಾತಿಗೆ ನಿಂತ್ರೆ ಕಣ್ಣಂಚಿನಿಂದ ನೀರು ತಂತಾನೇ ಜಿನುಗುತ್ತೆ. ಈ ಕಣ್ಣೀರು ಹೊಳೆಯಾಗಿ ಹರಿಯುತ್ತೆ. ಕುಮಾರಸ್ವಾಮಿ ಹೆಗಲ ಮೇಲಿನ ಟವಲ್ ಕಣ್ಣೀರಿನಿಂದ ತೊಯ್ದು ದೊಪ್ಪೆ ಆಗುತ್ತೆ. ಕುಮಾರಸ್ವಾಮಿ ಚುನಾವಣೆ ಇದ್ದಾಗ ಮಾತ್ರ ಕಣ್ಣೀರು ಹಾಕ್ತಾರೆ ಅನ್ನೋ ಆರೋಪ ಇದೆ. ಕುಮಾರಸ್ವಾಮಿ ಚುನಾವಣೆ ಇಲ್ಲದೆ ಇರುವಾಗಲೂ ಕಣ್ಣೀರು ಹಾಕಿದ್ದಾರೆ. ಇನ್ನು 3 ವರ್ಷ ನಾನು ಮುಖ್ಯಮಂತ್ರಿ ಆಗಿರಕ್ಕೆ ನೀವು ನನಗೆ ತೊಂದರೆ ಕೊಡಬೇಡಿ ಅಂತ ಕೇಳ್ತೀರಿ. ಇನ್ನು 3 ವರ್ಷ ಈ ರಾಜ್ಯ ಆಳ್ತೀನಿ, ನೀವು ಯಾರು ತೊಂದರೆ ಕೊಡಬೇಡಿ. 3 ವರ್ಷ ಆದ್ಮೇಲೆ ನಾನು ಈ ರಾಜ್ಯ ಬಿಟ್ಟು ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಹೋಗ್ತೀನಿ ಅಂತಕ್ಕಂಥ ಮಾತು ಹೇಳ್ತೀರಿ. ಯಾವ ಪುರುಷಾರ್ಥಕ್ಕೆ ಇನ್ನೂ 3 ವರ್ಷ ಇರ್ತೀರಿ ಯಡಿಯೂರಪ್ಪನವರೇ? ದಯವಿಟ್ಟು ಹೇಳಿ ಈ ರಾಜ್ಯ ಜನತೆಗೆ, ದಯವಿಟ್ಟು ಹೇಳಿ. ಇದು ಕುಮಾರಸ್ವಾಮಿಯ 9 ವರ್ಷಗಳ ಹಿಂದಿನ ಕಣ್ಣೀರ ಕಥೆ. ಅದು ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಯಾಗಿದ್ರು. 2 ವರ್ಷದ ಆಡಳಿತ ನಡೆಸಿದ್ದ ಬಿಎಸ್ವೈ ಮತ್ತೆ 3 ವರ್ಷ ಆಡಳಿತ ನಡೆಸ್ತೇನೆ, ತೊಂದರೆ ಕೊಡಬೇಡಿ ಅಂತ ವಿಪಕ್ಷಗಳಲ್ಲಿ ಕೇಳಿಕೊಂಡಿದ್ರು. ಆ ಮಾತುಗಳನ್ನೇ ಹೇಳ್ಕೊಂಡು ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ರು. ಯಡಿಯೂರಪ್ಪನವರೇ, ಇನ್ನು 3 ವರ್ಷ ನಾನು ಮುಖ್ಯಮಂತ್ರಿ ಆಗಿರಕ್ಕೆ ನೀವು ನನಗೆ ತೊಂದರೆ ಕೊಡಬೇಡಿ ಅಂತ ಕೇಳ್ತೀರಿ. ಇನ್ನು 3 ವರ್ಷ ಈ ರಾಜ್ಯ ಆಳ್ತೀನಿ, ನೀವು ಯಾರು ತೊಂದರೆ ಕೊಡಬೇಡಿ. 3 ವರ್ಷ ಆದ್ಮೇಲೆ ನಾನು ಈ ರಾಜ್ಯ ಬಿಟ್ಟು ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಹೋಗ್ತೀನಿ ಅಂತಕ್ಕಂಥ ಮಾತು ಹೇಳ್ತೀರಿ. ಯಾವ ಪುರುಷಾರ್ಥಕ್ಕೆ ಇನ್ನೂ 3 ವರ್ಷ ಇರ್ತೀರಿ ಯಡಿಯೂರಪ್ಪನವರೇ? ದಯವಿಟ್ಟು ಹೇಳಿ ಈ ರಾಜ್ಯ ಜನತೆಗೆ, ದಯವಿಟ್ಟು ಹೇಳಿ. ಇನ್ನು 4 ವರ್ಷಗಳ ಹಿಂದೆ ಕುಮಾರಸ್ವಾಮಿ ಮಂಡ್ಯದಲ್ಲಿ ಆತ್ಮಹತ್ಯೆಗೆ ಶರಣಾದ ರೈತರ ಮನೆಯಲ್ಲಿ ಕಣ್ಣೀರು ಹಾಕಿದ್ರು. ಇನ್ನು ಕುಮಾರಸ್ವಾಮಿ ಕಳೆದ ವಿಧಾನಸಭಾ ಚುನಾವಣೆ ವೇಳೆಯಲ್ಲೂ ಕಣ್ಣೀರು ಹಾಕಿದ್ರು. ಚುನಾವಣೆಗೂ ಮುನ್ನ ಶುರುವಾದ ಈ ಕಣ್ಣೀರು ಮುಖ್ಯಮಂತ್ರಿ ಆದ ಮೇಲೂ ನಿಲ್ಲಲೇ ಇಲ್ಲ. ಕೇವಲ 37 ಸ್ಥಾನ ಇದ್ರೂ ಮುಖ್ಯಮಂತ್ರಿ ಹುದ್ದೆಗೇರಿದ ಕುಮಾರಸ್ವಾಮಿ ಸಾಂದರ್ಭಿಕ ಶಿಶು ಆಗಿದ್ರು. ಆದರೆ ದೋಸ್ತಿ ಸರ್ಕಾರ ಇಕ್ಕಟ್ಟಿನಲ್ಲಿ ಸಿಲುಕಿ ಸಾಂದರ್ಭಿಕ ಶಿಶು ಕುಮಾರಸ್ವಾಮಿ ಕರ್ಣನೂ ಆಗಿದ್ರು, ವಿಷಕಂಠನೂ ಆಗಿದ್ರು. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಏನೋ ನಿಮ್ಮ ಅಣ್ಣನೋ ತಮ್ಮನೋ ಮುಖ್ಯಮಂತ್ರಿ ಆಗಿದ್ದಾನೆ ಅಂತ ಹೇಳಿ. ಆದ್ರೂ ನಾನು ಸಂತೋಷದಲ್ಲಿ ಇಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನೋಡ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಪ್ರಶ್ನೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಬೈಕೆ ಇಟ್ಟಿದ್ದು, ನಾಡಿನ ಜನತೆಯಲ್ಲಿ ಮನವಿ ಮಾಡಿದ್ದು ಮುಖ್ಯಮಂತ್ರಿಯಾಗಿ ಮೆರೆಬೇಕು ಅಂತ ಅಲ್ಲ. ಮುಖ್ಯಮಂತ್ರಿ ಕುರ್ಚಿ ಮೇಲಿದ್ರು ಸಂತೋಷವಾಗಿಲ್ಲ. ನೋವನ್ನ ನುಂಗ್ಕೊಂಡು ವಿಷಕಂಠನಾಗಿದ್ದೀನಿ ಅಂತ ಕುಮಾರಸ್ವಾಮಿ ಬಿಕ್ಕಿ ಬಿಕ್ಕಿ ಹತ್ತಿದ್ರು. ನಾಡಿನ ದೊರೆಯ ಕಣ್ಣೀರ ಧಾರೆ ದೋಸ್ತಿ ಸರ್ಕಾರದ ಪತನಕ್ಕೆ ಮುನ್ನುಡಿ ಅಂತಲೇ ಹೇಳಲಾಗಿತ್ತು. ಮುಖ್ಯಮಂತ್ರಿಗಳ ಈ ಕಣ್ಣೀರು ದೋಸ್ತಿ ಪಕ್ಷಕ್ಕೆ ತೀವ್ರ ಇರಿಸು ಮುರಿಸು ತಂದಿತ್ತು. ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಸುಧಾಕರ್, ನಾವು ಕುಮಾರಸ್ವಾಮಿಗೆ ವಿಷ ಕೊಟ್ಟಿಲ್ಲ, ಅಮೃತವನ್ನೇ ಕೊಟ್ಟಿದ್ದೀವಿ ಅಂದಿದ್ರು. ಇವತ್ತು ರಾಜಕೀಯವಾಗಿ ಹೇಳಬೇಕು ಅಂದಾಗ
ಕಾಂಗ್ರೆಸ್ ಪಕ್ಷ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಅಮೃತ ಅಂತೂ ಕೊಟ್ಟಿದ್ದೀವಿ. ನಾವು ವಿಷ ಕೊಟ್ಟಿದ್ದೀವಾ? ನಾವು ವಿಷ ಕೊಟ್ಟಿಲ್ಲ. ಯಾರೂ ಕೂಡ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 37 ಸ್ಥಾನ ಇರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನಾ? ಕುಮಾರಸ್ವಾಮಿ ಕಣ್ಣೀರಿಗೆ ದೋಸ್ತಿ ಕಾಂಗ್ರೆಸ್ ನಾಯಕರೇ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ನು ವಿಪಕ್ಷ ಬಿಜೆಪಿ ಕುಮಾರಸ್ವಾಮಿ ಕಣ್ಣೀರಿನ ಮೂಲಕ ಜನರನ್ನ ಮೂರ್ಖರನ್ನಾಗಿಸೋ ಮೇರು ನಟ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಜರೆದಿತ್ತು. ಸೋಮವಾರ ಕುಮಾರಸ್ವಾಮಿ ಮತ್ತೆ ಕಣ್ಣೀರು ಹಾಕಿದ್ರು. ಮಂಡ್ಯದಲ್ಲಿ ಮಗನ ಪರ ಪ್ರಚಾರ ಮಾಡುವಾಗ ಒಂದು ದಿನವೂ ನೆಮ್ಮದಿಯಾಗಿ ಆಡಳಿತ ಮಾಡಲು ಬಿಡಲಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಈ ಕಣ್ಣೀರಿನ ಬಗ್ಗೆನೇ ಪ್ರಧಾನಿ ನರೇಂದ್ರ ಮೋದಿ ಕುಹಕವಾಡಿದ್ದಾರೆ. ನಾನು ಮುಖ್ಯಮಂತ್ರಿ ಆದಂತ ದಿನದಿಂದ ನೆಮ್ಮದಿಯಿಂದ ನಾನು ಆಡಳಿತ ನಡೆಸಲಿಕ್ಕೆ ಬಿಟ್ಟಿಲ್ಲ. ನನಗೆ ಒಂದು ದಿನ ನೆಮ್ಮದಿಯಿಂದ ಆಡಳಿತ ನಡೆಸಲಿಕ್ಕೆ ಬಿಡಲಿಲ್ಲ. ऐसी ही मजबूर सरकार पसंद आती है, ऐसे ही मजबूर मुख्यमंत्री और उनको पसंद आते हैं और उनको प्रधानमंत्री भी ऐसा ही मजबूर बिठाना है. मजबूर मुख्यमंत्री रो रहा है. ಕುಮಾರಸ್ವಾಮಿ ಕಣ್ಣೀರಿನ ಬಗ್ಗೆ ನರೇಂದ್ರ ಮೋದಿ ವ್ಯಂಗ್ಯಾಸ್ತ್ರ ಪ್ರಯೋಗಿಸಿದ್ದಾರೆ. ಇದೇ ವೇಳೆ ಕರ್ನಾಟಕದ ನಾಯಕರು ಕಳೆದೊಂದು ವರ್ಷದಿಂದ ನಾಟಕವಾಡ್ತಿದ್ದಾರೆ. ಈ ನಾಟಕದಲ್ಲಿ ಭಾವುಕತೆಯೂ ಇದೆ, ಸೇಡು ಇದೆ ಅಂತ ಕುಟುಕಿದ್ದಾರೆ. बीते 1 वर्ष से यहां नेताओं का जो नाटक चल रहा है वो खत्म होने का नाम नहीं ले रहा है. और ये नाटक भी ऐसा है जिसमें इमोशन है, रिवेंज है, और इमोशन तो रुकने का नाम ही नहीं ले रहा है. हर कुछ दिनों के बाद, हर कुछ हफ्ते में किसी न किसी रैली या प्रेस कॉन्फ्रेंस में इमोशन बह जाता है. क्या आपने ऐसे ही कर्नाटक के बारे में सोचा था क्या? ऐसे ही कर्नाटक के बारे में सोचा था क्या? अरे फिर जम करके बताओ ना. इस नाटक के चक्कर में कर्नाटका में विकास के काम पूरी तरह ठप रहे हैं. ಚುನಾವಣೆ ವೇಳೆ ಕುಮಾರಸ್ವಾಮಿ ಅಷ್ಟೇ ಕಣ್ಣೀರು ಹಾಕಿಲ್ಲ, ದೇವೇಗೌಡರು ಕಣ್ಣೀರು ಹಾಕಿದ್ರು. ಹಾಸನ ಕ್ಷೇತ್ರವನ್ನ ಮೊಮ್ಮಗ ಪ್ರಜ್ವಲ್ಗೆ ಬಿಟ್ಕೊಡೋ ವೇಳೆ ದೇವೇಗೌಡರು ಭಾವುಕರಾಗಿದ್ರು. ಇದನ್ನೇ ಮೋದಿ ನಾಟಕ ಅಂದಿದ್ದಾರೆ. ಇಂಥ ನಾಟಕದ ನಡುವೆ ಅಭಿವೃದ್ಧಿ ನಿಂತು ಹೋಗಿದೆ ಅಂತ ಟೀಕಿಸಿದ್ದಾರೆ. ಇದೇ ವೇಳೆ ದೆಹಲಿ ಬಲಿಷ್ಠ ಸರ್ಕಾರ ಬೆಂಗಳೂರಿನ ದುರ್ಬಲ ಸರ್ಕಾರದ ಅಸ್ತ್ರವನ್ನೂ ಬಿಟ್ಟಿದ್ದಾರೆ. ಕಮಲದ ಬಟನ್ ಒತ್ತಿ ಆ ಮತ ನೇರವಾಗಿ ಮೋದಿ ಖಾತೆಗೆ ಬೀಳುತ್ತೆ. ಇದು ಮೋದಿಯ ಪ್ರಚಾರದ ವೈಖರಿ. ಹೀಗೆ ಸ್ವಯಂ ಕೇಂದ್ರೀಕೃತ ಪ್ರಚಾರ ನಡೆಸುತ್ತಿರುವ ಮೋದಿ ತಮ್ಮ ಸರ್ಕಾರ ಮತ್ತು ರಾಜ್ಯದ ಮೈತ್ರಿ ಸರ್ಕಾರದ ನಡುವೆ ಇರುವ ವ್ಯತ್ಯಾಸದ ಬಗ್ಗೆ ಹೇಳಿದ್ದೇನು ಗೊತ್ತಾ? ದೆಹಲಿಯ ಬಲಿಷ್ಠ ಸರ್ಕಾರ, ಬೆಂಗಳೂರಿನ ದುರ್ಬಲ ಸರ್ಕಾರ. और मजबूर सरकार क्या होती है वो देखना है तो बेंगलुरु को देखो. ಇದು ಕರ್ನಾಟಕದಲ್ಲಿರುವ ಕುಮಾರಸ್ವಾಮಿ ಸರ್ಕಾರ ಮತ್ತು ಕೇಂದ್ರದಲ್ಲಿರುವ ತಮ್ಮ ಸರ್ಕಾರದ ಬಗ್ಗೆ ಮೋದಿ ನೀಡಿದ ವ್ಯಾಖ್ಯಾನ. ತಮ್ಮ ಸರ್ಕಾರವನ್ನ ಬಲಿಷ್ಠ ಸರ್ಕಾರ ಅಂತ ಕರೆದುಕೊಂಡಿರುವ ಮೋದಿ ದುರ್ಬಲ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರದ್ದು ದುರ್ಬಲ ಸರ್ಕಾರ ಅಂದಿದ್ದಾರೆ. आपने 5 वर्ष की मजबूत सरकार का भी काम देखा है और आप एक मजबूर सरकार का काम अभी यहां कर्नाटका में अनुभव कर रहे हैं. मजबूत सरकार क्या होती है वो देखना है तो दिल्ली की तरफ देखो, और मजबूर सरकार क्या होती है वो देखना है तो बेंगलुरु को देखो.
ಬಲಿಷ್ಠ ಸರ್ಕಾರ ನೋಡ್ಬೇಕು ಅಂದ್ರೆ ದೆಹಲಿಯತ್ತ ನೋಡಿ, ದುರ್ಬಲ ಸರ್ಕಾರ ನೋಡ್ಬೇಕು ಅಂದ್ರೆ ಬೆಂಗಳೂರಿನತ್ತ ನೋಡಿ. ಇದು ಕರ್ನಾಟಕ ಮತದಾರರಿಗೆ ಮೋದಿ ನೀಡಿರುವ ಕರೆ. ಇದೇ ವೇಳೆ ಕುಮಾರಸ್ವಾಮಿ ವಿರುದ್ಧ ಮೋದಿ ಮತ್ತೊಂದು ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಮತ್ತೆ ಸೇನಾಸ್ತ್ರ. ಕುಮಾರಸ್ವಾಮಿ ಮಂಡ್ಯ ಪ್ರಚಾರದ ವೇಳೆ ಯೋಧರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಇದೇ ಹೇಳಿಕೆಯನ್ನ ಮುಂದಿಟ್ಟು ಮೋದಿ ಕುಮಾರಸ್ವಾಮಿಗೆ ಚಾಟಿ ಬೀಸಿದ್ದಾರೆ. ಕುಮಾರಸ್ವಾಮಿ ಸೇನೆಗೆ ಅವಮಾನ ಮಾಡಿದ್ದಾರೆ ಅಂತ ಗುಡುಗಿದ್ದಾರೆ. ಹಿಡಿಯನ್ನು ಕಾಯ್ತಕ್ಕಂಥವ್ರು ಯಾವ ಶ್ರೀಮಂತರ ಮಕ್ಕಳಲ್ಲ. ಎರಡು ದಿನ ಊಟಕ್ಕೆ ಗತಿ ಇಲ್ಲ, ಕೆಲಸ ಇಲ್ಲ ಅಂತ ಹೇಳಿ ಅಂತಿಮವಾಗಿ ಕೆಲವು ಯುವಕರು ಆ ಸೈನ್ಯಕ್ಕೆ ಸೇರ್ತಕ್ಕಂಥವ್ರು ಏನಿದ್ದಾರೆ ಅವರ ಬಾಳಿನ ಜೊತೆ ಚೆಲ್ಲಾಟ ಆಡ್ತಾ ಇರತಕ್ಕಂಥ ಪ್ರಧಾನಮಂತ್ರಿಯವರು. देश की रक्षा के लिए जाने वालों में गरीब का बच्चा भी होता है, मध्यम वर्ग का बच्चा भी होता है, लेकिन यहां के मुख्यमंत्री उनका भी अपमान करते हैं. जो भाषा उन्होंने प्रयोग की है, क्या कोई भी स्वाभिमानी देश का नागरिक ये मुख्यमंत्री की भाषा को स्वीकार करेगा? उन्होंने क्या कहा था, याद है? उन्होंने सेना में जो जवान जाते हैं उनके लिए ऐसी भद्दी बात बोली, माथा शर्म से झुक जाता है. देशभक्ति की भावना को भूख से जोड़ते हुए कहते हैं कि सेना में वो लोग ही जाते हैं जिन्हें अपना भूखा पेट भरना होता है. भाइयों बहनों, देश के लिए सीने पर गोलियां खाने के लिए वो जाता है कि पेट भरने के लिए जाता है? ये सेना का अपमान है कि नहीं है? ಹೀಗೆ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸುವ ಯಾವುದೇ ಅವಕಾಶವನ್ನು ಮೋದಿ ಬಿಡಲಿಲ್ಲ. ಕಳೆದ ವಾರ ಚಿತ್ರದುರ್ಗ, ಮೈಸೂರಿನಲ್ಲಿ ದೇವೇಗೌಡರ ಕುಟುಂಬಕ್ಕೆ ಗುರಿ ಇಟ್ಟಿದ್ದ ಮೋದಿ ಬಾಗಲಕೋಟೆ ಮತ್ತು ಚಿಕ್ಕೋಡಿಯಲ್ಲಿ ನೇರವಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಗುರಿ ಇಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇರವಾಗಿ ಕುಮಾರಸ್ವಾಮಿಗೆ ಗುರಿ ಇಟ್ಟಿದ್ದಾರೆ. ಇದಕ್ಕೆ ಕುಮಾರಸ್ವಾಮಿ ಮತ್ತು ದೋಸ್ತಿ ಪಕ್ಷಗಳ ಪ್ರತಿಕ್ರಿಯೆ ತೀಕ್ಷ್ಣವಾಗಿರುತ್ತೆ ಅನ್ನೋದಂತೂ ಸ್ಪಷ್ಟ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. मजबूर मुख्यमंत्री रो रहा है,